ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ನಂದನ್. ನಾನೀಗ ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿದ್ದೀನಿ. ಇಲ್ಲಿಂದನೇ ನನ್ನ ಮೊದಲ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಸ್ಟಾರ್ಟ್ ಆಗ್ತಿದೆ. ನೋಡಿ ಹೇಗೆ ನೋಡ್ತಿದ್ದಾರೆ ಅಂತ ನಮ್ಮ ಬಿಹಾರದ ಜನತೆ. ಎಲ್ಲರೂ ತಮ್ಮ ಇಂಟರ್ನ್ಯಾಷನಲ್ ಟ್ರಿಪ್ನ ಬೈಕಲ್ಲಿ ಮತ್ತು ಫ್ಲೈಟಲ್ಲಿ ಸ್ಟಾರ್ಟ್ ಮಾಡಿದ್ರೆ, ನಾನು ಫಸ್ಟ್ ಟೈಮ್ ಬಸ್ಸಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುರು, ಡಿಫ್ರೆಂಟಾಗಿ. ಇದೇ ಬಸ್ಸಲ್ಲಿ ಗುರು ನನ್ನ ಮೊದಲ ಇಂಟರ್ನ್ಯಾಷನಲ್ ಟ್ರಿಪ್ ನೇಪಾಳಕ್ಕೆ ಟ್ರಾವೆಲ್ ಮಾಡ್ತಾ ಇರೋದು. ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ ಗುರು. ಅದೇ ಖುಷಿಗೆ ಟಿಕೆಟ್ ತಗೊಂಡು ಬಸ್ ಹತ್ತೋಣ ಬನ್ನಿ. ಟಿಕೆಟ್ ತಗೊಂಡಾಯಿತು. 270 ರೂಪೀಸ್ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಸೀಟ್ ನೋಡೋಣ ಇವಾಗ. ಅಯೋಧ್ಯೆಗೆ ಫ್ಲೈಟ್ನ ಬರಬೇಕಾದ್ರೂ ವಿಂಡೋ ಸೀಟ್ ಸಿಕ್ಕಿತ್ತು. ಈಗ ನೇಪಾಳಕ್ಕೆ ಹೋಗ್ಬೇಕಾದ್ರೂ ವಿಂಡೋ ಸೀಟ್ ಸಿಕ್ಕಿ ನೋಡಿ. ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಆಗ್ತಿದೆ ಗುರು. ಏನಕ್ಕೆ ಅಂತ ಕೇಳಿ, ಫಸ್ಟ್ ಯೂಟ್ಯೂಬರ್ ನಾನೇ ಅನಿಸುತ್ತೆ ಬಸ್ನಲ್ಲೇ ದೇಶದಿಂದ ದೇಶಕ್ಕೆ ಟ್ರಾವೆಲ್ ಮಾಡ್ತಾ ಇರೋದು. ನೋಡೋಣ, ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ನೇಪಾಳದ ಜನತೆ ಇಂಡಿಯನ್ಸ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ. ಸ್ನೇಹಿತರೆ, ಈಗ ನಿದ್ದೆ ಮಾಡೋ ಸಮಯ. ಟೈಮ್ ಬಂದು 11 ಗಂಟೆ ಆಗಿದೆ. ಹಾಗಾಗಿ ನಾಳೆ ಬೆಳಗ್ಗೆ ನೇಪಾಳ ಬಾರ್ಡರ್ನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಸ್ನೇಹಿತರೆ. ಇವಾಗ ಎಕ್ಸಾಕ್ಟಾಗಿ 3 ಗಂಟೆ ಆಗಿದೆ, ಬೆಳಗಿನ ಜಾವ. ಇಂಡಿಯಾ ಬಾರ್ಡರ್ನಲ್ಲಿದ್ದೀನಿ. ಮುಂದೆ ಹೋದರೆ ನೇಪಾಳ ಬಾರ್ಡರ್ ಸಿಗುತ್ತೆ. ವಿಸಿಬಿಲಿಟಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿಲ್ಲ, ಹಾಗಾಗಿ ಬಸ್ಸಿಂದನೇ ವೀಡಿಯೋ ಮಾಡ್ತಾ ಇದ್ದೀನಿ. 6 ಗಂಟೆಗೆ ಓಪನ್ ಮಾಡ್ತಾರೆ. ಈಗ ಕ್ಲೋಸ್ ಆಗಿದೆ. ಓಪನ್ ಮಾಡಿದ ಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ನೇಹಿತರೆ, ಟೈಮ್ ಬಂದು 6 ಗಂಟೆ ಆಗಿದೆ. ಈಗ ಬಾರ್ಡರ್ ಓಪನ್ ಮಾಡಿದ್ದಾರೆ. ಲಿಟ್ರಲಿ ಚಳಿ ತಡಿತೀನಿ ನಾನು. ಆದರೆ ಇಲ್ಲಿರೋ ಚಳಿನ ಹೆವಿ ಚಳಿ ಇದೆ ಗುರು, ತಡೆಯೋಕ್ಕೆ ಆಗ್ತಿಲ್ಲ. ಫೈನಲಿ ಅಫಿಷಿಯಲ್ ಆಗಿ ನೇಪಾಳಕ್ಕೆ ಎಂಟ್ರಿ ಆದೆ. ಲಿಟ್ರಲಿ ನಾನು ಚಳಿ ತಡೀತೀನಿ, ಆದರೆ ನೇಪಾಳ ಆಗ್ತಿರೋ ಚಳಿನ ತಡೆಯೋಕ್ಕೆ ಆಗ್ತಿರೋ ಗುರು. ಫುಲ್ ಹೆವಿ ಚಳಿ ಇದೆ. ಔಟ್ ಆಫ್ ಸ್ಟೇಟ್ ಬಂದಾಗೇನೆ ಜರ್ಕಿನ್ ಕ್ಯಾರಿ ಮಾಡ್ತಿದ್ದೆ, ಆದರೆ ಔಟ್ ಆಫ್ ಕಂಟ್ರಿ ಬಂದಾಗೇನೆ ಜರ್ಕಿನ್ ಕ್ಯಾರಿ ಮಾಡ್ತಿಲ್ಲ. ನೀವೇನಾದರೂ ಇಲ್ಲಿ ಬರೋರಿದ್ರೆ ಶೂಸ್ ಜೊತೆಗೆ ವಾರಮ್ ಜಾಕೆಟ್ ಮತ್ತು ಗ್ಲೌಸ್ನ ಕ್ಯಾರಿ ಮಾಡ್ಕೊಂಡು ಬನ್ನಿ. ವಿಪರೀತ ಚಳಿ ಇದೆ, ಸೇಫ್ಟಿ ಮುಖ್ಯ ಅಲ್ವಾ. ಹೇಳಬೇಕು ಅಂದರೆ ಇಲ್ಲಿ ಆಗ್ತಿರೋ ಚಳಿಗೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಗುರು. ಆ ರೇಂಜ್ ಚಳಿ ಆಗ್ತಾ ಇದೆ. ಸ್ನೇಹಿತರೆ, ಫೈನಲಿ ವೆಲ್ಕಮ್ ಟು ನೇಪಾಳ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ನೇಪಾಳದ ಅಫಿಷಿಯಲ್ ಬಾರ್ಡರ್. ಫಾರ್ ದ ಫಸ್ಟ್ ಟೈಮ್ ಗುರು, ಯಾವುದೇ ಪಾಸ್ಪೋರ್ಟ್ ವೀಸಾ ಇಲ್ಲದೆ ಒಂದೇ ಒಂದು ಆಧಾರ್ ಕಾರ್ಡ್ ಇಟ್ಕೊಂಡು ನೇಪಾಳ ದೇಶದ ಬಾರ್ಡರ್ ಕ್ರಾಸ್ ಮಾಡಿದ್ದೀನಿ. ಇದು ನಮ್ಮ ಭಾರತದ ಪರಮ ಮಿತ್ರ ರಾಷ್ಟ್ರ ಕುಚಿಕೋ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಬಸ್ಸಲ್ಲೇ ನೇಪಾಳ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೇಪಾಳಿಯನ್ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿದೆ ನೋಡಿ. ಇದು 50, ಇದು 100, ಇದು 500, ಅದಾದಮೇಲೆ ಇದು 1000. ನೇಪಾಳಿಯನ್ ಕರೆನ್ಸಿ ನಾವು 10,000 ಕೊಟ್ಟರೆ ಅವ್ರು 16,000 ಕೊಡ್ತಾರೆ. ಅಂದರೆ 1.6 ಕರೆನ್ಸಿ ಎಕ್ಸ್ಚೇಂಜ್ ಆಗುತ್ತೆ. ಕಮಿಷನ್ ಎಲ್ಲ ಹಿಡ್ಕೊಂಡು ನನಗೆ 31,500 ಕೊಟ್ಟಿದ್ದಾರೆ. ಮತ್ತು ನಾನೀಗ ಜನಕಪುರದಲ್ಲಿರೋ ಗಂಗಾಸಾಗರ ಅನ್ನೋ ಸ್ಥಳಕ್ಕೆ ಬಂದಿದ್ದೇನೆ ಸ್ನಾನ ಮಾಡೋಕ್ಕೆ. ಹೋಟೆಲ್ನಲ್ಲಿ ಬಿಸಿನೀರಲ್ಲಿ ಸ್ನಾನ ಮಾಡೋಣ ಅಂತ ಹೋಗಿದ್ದೆ. ಅವರು 500 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ ನೇಪಾಳಿಯನ್ ರುಪೀಸ್ನಲ್ಲಿ. ಅಂದರೆ ಸ್ನಾನ ಮಾಡೋಕ್ಕೂ 500 ರೂಪೀಸ್ ಅಂತೆ, ಮತ್ತು ಸ್ಟೇ ಆಗೋಕ್ಕೂ 500 ರೂಪೀಸ್ ಅಂತೆ. ಹಾಗಾಗಿ ಏನಕ್ಕೆ ಸುಮ್ಮನೆ 500 ರೂಪಾಯಿ ವೇಸ್ಟ್ ಮಾಡ್ಕೋಬೇಕು ಅಂತ ಗಂಗಾ ಸ್ನಾನ, ಪುಣ್ಯ ಸ್ನಾನ ಅಂತ ಇದನ್ನೇ ಮಾಡೋದಕ್ಕೆ ಬಂದಿದ್ದೀನಿ. ಮಾಡ್ಕೊಂಡು ಸಿಗ್ತೀನಿ.
ಫೈನಲಿ ರೆಡಿಯಾಗಿದ್ದೀನಿ. ಮತ್ತೊಮ್ಮೆ ಶುಭೋದಯ ಸ್ನೇಹಿತರೆ. ವೆಲ್ಕಮ್ ಟು ನೇಪಾಳ್. ಹೇಳಬೇಕು ಅಂದರೆ ತ್ರೇತಾಯುಗದಿಂದನೂ ಭಾರತ ಮತ್ತು ನೇಪಾಳದ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ. ನಾನೀಗ ನೇಪಾಳದ ಜನಕ್ಪುರ್ನಲ್ಲಿದ್ದೀನಿ. ಅಯೋಧ್ಯೆ ರಾಮನ ಜನ್ಮಭೂಮಿ ಆದರೆ ನೇಪಾಳದ ಜನಕ್ಪುರ ಸೀತಾಮಾತೆಯ ಜನ್ಮಭೂಮಿಯಾಗಿದೆ. ಸೊ ಈಗ ಗೊತ್ತಾಯ್ತಲ್ವ ನಿಮಗೆ, ನೇಪಾಳದ ಜನಕ್ಪುರ ಶ್ರೀರಾಮನಿಗೆ ಮಾವನ ಮನೆ ಅಂತ. ಈಗ ನಿಮಗೆ ಶ್ರೀರಾಮನ ಮಾವನ ಮನೆನ ತೋರ್ಸೋದಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ ಸ್ನೇಹಿತರೆ. ಇದೇ ನೋಡಿ ಶ್ರೀರಾಮನ ಮಾವನ ಮನೆ, ಸೀತಾದೇವಿಯ ಅರಮನೆ. ಆಗಿನ ತ್ರೇತಾಯುಗದ ಮಿಥಿಲ ನಗರವೇ ಈಗಿನ ನೇಪಾಳ. ಈಗಿನ ನೇಪಾಳದ ಜನಕಾಪುರದಲ್ಲಿರೋ ಜಾನಕಿ ಮಂದಿರ ನೋಡಿ. ಈ ಮಂದಿರನ ನವಲಾಕ್ ಮಂದಿರ ಅಂತಲೇ ಹೇಳ್ತಾರೆ. ಏನಕ್ಕೆ ಅಂದರೆ ಆಗಿನ ಕಾಲದಲ್ಲಿ ಈ ಅರಮನೆನ ಕಟ್ಟೋಕ್ಕೆ 9 ಲಕ್ಷ ಖರ್ಚಾಗಿತ್ತಂತೆ. ಬನ್ನಿ ಅರಮನೆ ಒಳಗಡೆ ಹೋಗಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಹನುಮಾನ್ ಚಾಲೀಸನ ಪಠಣೆ ಮಾಡ್ತಿದ್ದಾರೆ. ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಿದೆಯೇನೋ ಗೊತ್ತಿಲ್ಲ. ಬನ್ನಿ ಸೀತಾದೇವಿ ಅರಮನೆ ಒಳಗಡೆ ಹೋಗಿ ಬರೋಣ. ರಾಮನಿಗೆ ಸಂಬಂಧಪಟ್ಟ ತೀರ್ಥಕ್ಷೇತ್ರಗಳು ತುಂಬಾನೇ ಇದ್ದಾವೆ, ಆದರೆ ಸೀತಾಮಾತೆಗೆ ಇರೋದು ಇದೊಂದೇ ನೋಡಿ. ದೇವಸ್ಥಾನ ತುಂಬ ಭಕ್ತರು ಸೀತಾದೇವಿನ ಪೂಜಿಸ್ತಾ ಇದ್ದಾರೆ. ಹೇಳಬೇಕು ಅಂದರೆ ಸೀತಾಮಾತೆ ಭಾರತದ ಎಷ್ಟೋ ಸ್ತ್ರೀಯರಿಗೆ ಆದರ್ಶ ಆಗಿರೋ ಮಹಾನ್ ತಾಯಿ. ಇವರನ್ನ ರಾಮನ ಪತ್ನಿ ಅಂತ ಅಷ್ಟೇ ಎಲ್ಲರೂ ಪೂಜಿಸಲ್ಲ. ಆ ತಾಯಿಯಲ್ಲಿ ಇದ್ದ ಧೈರ್ಯ, ಆದರ್ಶ, ಪಾತಿಹೃದಯ ಗುಣ ಒಟ್ಟಾರೆ ಶ್ರೀರಾಮನಿಗೆ ಬೆನ್ನೆಲುಬಾಗಿದ್ರು ಅಂತಲೇ ಹೇಳ್ಬೋದು. ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ. ಆಗಿನ ಕಾಲದಲ್ಲೇ ಜನಕ ಮಹಾರಾಜ ಪೂಜಿಸ್ತಿದ್ದ ಶಕ್ತಿಯುತ ಶಾಲಿಗ್ರಾಮನ ಈಗಲೂ ಶ್ರೀರಾಮ ಸೀತೆಯ ವಿಗ್ರಹದ ಪಕ್ಕನೆ ಇಟ್ಟು ಪೂಜಿಸ್ತಿದ್ದಾರಂತೆ. ನೋಡೋಣ ಬನ್ನಿ ಹೇಗಿದೆ ಅಂತ. ಸ್ನೇಹಿತರೆ, ನಾನೀಗ ಪ್ರಭು ಶ್ರೀರಾಮ ಮತ್ತು ಸೀತಾದೇವಿ ಮದುವೆಯಾದ ವಿವಾಹ ಮಂಟಪದ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿಗೆ ಎಂಟ್ರಿ ಆಗೋಕ್ಕೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ, ಎಂಟ್ರಿ ಫೀಸ್ ಇರುತ್ತೆ. ಯೌವನಾವಸ್ಥೆಯಲ್ಲಿದ್ದ ರಾಮ ಲಕ್ಷ್ಮಣ ವಿಶ್ವಾಮಿತ್ರರ ಹತ್ತಿರ ವಿಲ್ವಿದ್ಯೆಯನ್ನು ಅಭ್ಯಾಸ ಮಾಡ್ತಿರ್ತಾರೆ. ಆ ಟೈಮ್ನಲ್ಲಿ ಸುಬಾಹು ತಾಟಕವನ್ನು ರಾಕ್ಷಸರು ತೊಂದರೆ ಕೊಡ್ತಾ ಇರ್ತಾರೆ. ಹಾಗಾಗಿ ವಿಶ್ವಾಮಿತ್ರರ ಆಜ್ಞೆಯ ಮೇರೆಗೆ ರಾಮ ಲಕ್ಷ್ಮಣ ಆ ರಾಕ್ಷಸನ ಸಂಹಾರ ಮಾಡಿ ಈ ಮಿಥಿಲೆಗೆ ಬರ್ತಾರೆ. ವಿಶ್ವಾಮಿತ್ರರ ಆಜ್ಞೆಯ ಮೇರೆಗೆ ರಾಮ ಸ್ವಯಂವರದಲ್ಲಿ ಶಿವಧನಸ್ಸನ್ನು ಎತ್ತಿ ಸೀತಾದೇವಿಯ ಈ ವಿವಾಹ ಮಂಟಪದಲ್ಲಿ ವಿವಾಹ ಆಗ್ತಾರೆ. ಇಂತಹ ಸ್ಥಳಕ್ಕೆ ನಾನು ಬಂದಿರೋದು ನಾನು ಪುಣ್ಯ ಅನ್ನಿಸ್ತಿದೆ. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. चलो आगे बढ़ेगा क्या? हाँ ಸ್ನೇಹಿತರೆ, ಇಲ್ಲಿ ಪ್ರಸಾದ ಕೊಡ್ತಿದ್ದಾರೆ. ನಾನು ಯಾವುದೇ ದೇವಸ್ಥಾನದಲ್ಲಿ ಯಾವುದೇ ಪ್ರಸಾದ ಅಂತ ಮಿಸ್ ಮಾಡ್ಕೊಳ್ಳಲ್ಲ. ಬನ್ನಿ ಪ್ರಸಾದ ತಿನ್ಕೊಂಡು ಮತ್ತೆ ಸಿಗ್ತೀನಿ.
ಸ್ನೇಹಿತರೆ, ನಾನೀಗ ನೇಪಾಳದ ಸಿಮ್ ತಗೊಳ್ಳೋದಕ್ಕೆ ಬಂದಿದ್ದೀನಿ. ಇಲ್ಲಿ ಎನ್ಸೆಲ್ ಸಿಮ್ ಚೆನ್ನಾಗಿದೆ ಅಂತೆ ನೆಟ್ವರ್ಕು, ಹಾಗಾಗಿ ಎನ್ಸೆಲ್ ಸಿಮ್ನ ಸಜೆಸ್ಟ್ ಮಾಡ್ತಿದ್ದಾರೆ ಇಲ್ಲಿ ಕಡೆ. ಇಂಡಿಯನ್ ಕರೆನ್ಸಿ ಪ್ರಕಾರ 225 ರುಪೀಸ್ ಚಾರ್ಜ್ ಮಾಡ್ತಾರೆ. ಅದನ್ನು ನೇಪಾಳಿ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ 360 ರುಪೀಸ್ ಆಗುತ್ತೆ. 8 GB ಡಾಟಾ, 15 days ವ್ಯಾಲಿಡಿಟಿ ಇರುತ್ತೆ. ಔಟ್ ಗೋಯಿಂಗ್ ಕಾಲ್ ಮಾಡೋಕ್ಕಾಗಲ್ಲ, ವಾಟ್ಸಪ್ಪಲ್ಲಿ ಮಾಡ್ಕೊಬೇಕು. ಇದೇ ಗೋಳು ಗುರು. ಸ್ನೇಹಿತರೆ, ನಾನೀಗ ಜನಕ್ಪುರದಿಂದ 20 ಕಿಲೋಮೀಟರ್ ದೂರದಲ್ಲಿರೋ ಧನುಷ್ ಧಾಮ್ ಅನ್ನೋ ಜಾಗಕ್ಕೆ ಬಂದಿದ್ದೀನಿ. ಅದೇ ದೇವಸ್ಥಾನ. ಅಲ್ಲಿ ಹೋಗೋಕ್ಕೂ ಮುಂಚೆ ಕಾಲು ಕೈನ ನೀಟಾಗಿ ತೊಳ್ಕೊಂಡು ಹೋಗೋಣ ಬನ್ನಿ. ಸ್ನೇಹಿತರೆ, ಈ ಥರ ಹೊತ್ತು ಬೋರ್ ನೋಡಿ ತುಂಬ ವರ್ಷ ಆಗಿತ್ತು. ಧನುಷ್ ಧಾಮಲ್ಲಿ ಬಂದು ಹೋಗ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ಖುಷಿ ಆಗ್ತಿದೆ ಗುರು. ಸೀತಾದೇವಿ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿರ್ಬೇಕಾದ್ರೆ ದೈತ್ಯಕಾರವಾದ ಶಿವಧನುಸ್ಸನ್ನು ಎತ್ತಿ ಪಕ್ಕಕ್ಕಿಡ್ತಾರೆ. ಇದನ್ನ ನೋಡಿದ ಜನಕ ಮಹಾರಾಜ ಇಂಥ ದೈತ್ಯಕಾರವಾದ ಶಿವಧನುಸ್ಸನ್ನು ಎತ್ತ ಪರಾಕ್ರಮಿಗೆ ತನ್ನ ಮಗಳನ್ನ ಕೊಟ್ಟು ವಿವಾಹ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಕೊನೆಗೆ ಶ್ರೀರಾಮ ತನ್ನ ಬಾಹುಬಲದಿಂದ ಆ ದೈತ್ಯಕಾರವಾದ ಶಿವಧನುಸ್ಸನ್ನು ಆರಾಮಾಗಿತ್ತಿ ಬಿಲ್ಲಿಗೆ ದಾರ ಕಟ್ಟಬೇಕಾದ್ರೆ ಆ ದೈತ್ಯಕಾರವಾದ ಶಿವಧನುಸ್ಸೇ ಮುರಿದೋಗುತ್ತೆ. ಮುರಿದಾಗ ಅದು 3 ಭಾಗ ಆಗಿ ಒಂದು ಸ್ವರ್ಗಕ್ಕೆ, ಮತ್ತೊಂದು ಪಾತಾಳಕ್ಕೆ, ಮತ್ತೆ ಮಧ್ಯದ ತುಂಡು ಈ ಧನುಷ್ ಧಾಮಕ್ಕೆ ಬಂದು ಬಿದ್ದಿದೆ ಅಂತ ಹೇಳ್ತಾರೆ. ಬನ್ನಿ ಈಗ ಅದನ್ನ ತೋರಿಸ್ತೀನಿ. ಇದೇ ನೋಡಿ ಶಿವಧನುಸ್ಸಿನ ಮಧ್ಯದ ತುಂಡು ಬಿದ್ದಿರೋ ಜಾಗ. रुद्राक्ष होता है ना उस रूप में। क्या ये धनुष का टुकड़ा? हाँ, उस आकार में है। और अभी तक इसको साइंटिस्ट बोलने का कारण पाथर कहेंगे तो खुद रूप से पाथर भी नहीं है, वहाँ कहेंगे तो चुंबकी नहीं लगा। ಸ್ನೇಹಿತರೆ, ಈಗ ಅರ್ಚಕರನ್ನ ಕೇಳೋಣ ಈ ಕ್ಷೇತ್ರದ ಬಗ್ಗೆ ಏನು ಮಾಹಿತಿ ಕೊಡ್ತಾರೆ ಅಂತ. बताओ। ये क्या है कि विष्णु पुराण के अनुसार इनको महर्षि दधीची नैमिषारण शंकर भगवान ने दधीची की हड्डियाँ से धनुष बनाए। वही धनु परशुराम को दिए, परशुराम ने जनक को दिया। तो सीता स्वयंवर रची, जनकपुर तोड़ा, वहाँ 3 टुकड़ा हुआ। तो दाहिना आकाश गया रामेश्वरम, बायां पाताल, ये मध्यभाग। ये झाड़ी पूरा धनुषी पर है। इसको भी 550 बरस हो चुका है। ಅವ್ರು ನನಗೆ ಹೇಳಿದ್ದು ಸ್ವಲ್ಪನೇ ಅರ್ಥ ಆಗಿದ್ದು. ಅಂದರೆ ತ್ರೇತಾಯುಗದಲ್ಲಿ ಬಿದ್ದಂಥ ಧನುಸಿನ ತುಂಡು ಈಗಲೂ ಬೆಳೀತಾನೆ ಇದೆ ಅಂತ. ಮತ್ತು ಅದು ಏನು ಹೇಳ್ತಾರೆ, ಅವರೇನೋ ಹೇಳಿದರು, ಅಂದರೆ ರುದ್ರಾಕ್ಷಿ ಥರ ಇದೆ ಅಂತ. ನೋಡಿ ನೋಡೋದಕ್ಕೆ ರುದ್ರಾಕ್ಷಿ ಥರನೇ ಇದೆ, ಆದರೆ ರುದ್ರಾಕ್ಷಿ ಅಲ್ಲ ಅದು. ಧನುಷ್ ಧಾಮ್ ಕ್ಷೇತ್ರ ಮಹಿಮೆನ ಈ ಚಾರ್ಟಲ್ಲಿ ಹಾಕಿದ್ದಾರೆ, ಅದನ್ನು ತೋರಿಸ್ತೀನಿ ನೋಡಿ. ಸೊ ಇದನ್ನು ನಾನು ಫುಲ್ಲಾಗಿ ಓದ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಆ ವಿಡಿಯೋನ ಪಜ್ ಮಾಡಿ ನೀವೇ ನೋಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಹೋಪ್ಫುಲಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೇಪಾಳ ಸೀರೀಸ್ ಇನ್ನೂ ಬರ್ತಾನೆ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಹಾಗೆಯೇ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್ ಫ್ರಮ್ ಧನುಷ್ ಧಾಮ್.